ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನೀವಿನ್ನು ಸಂಜೆ ಎಕ್ಸ್‌ಪ್ರೆಸ್‌ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ತಮಿಳು ಚಿತ್ರರಂಗವನ್ನು ಸತತ 3 ದಶಕಗಳ ಕಾಲ ಆಳಿದ ವಿಜಯ್ ಕಾಲಿವುಡ್ನ ದಳಪತಿ ತರಹವೇ ಆಳಿದ್ದಾರೆ. ಇವರು ಎಂದರೆ ತಮಿಳುನಾಡಿನ ಯುವಕ ಯುವತಿಯರು ಹುಚ್ಚೆದ್ದು ಕುಣಿಯುತ್ತಾರೆ. ವಿಜಯ್ ಸಿನಿಮಾಗಳನ್ನು ಮೆರವಣಿಗೆ ಮಾಡಿ ಊರು ಹಬ್ಬದ ರೀತಿ ಸಂಭ್ರಮಿಸುತ್ತಾರೆ ಎನ್ನುವುದು ಜಗಜ್ಜಾಹೀರು. ಈ ಮಧ್ಯೆ ವಿಜಯ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಜನನಾಯಗನ್ ಸಿನಿಮಾಗೆ ಪೈರಸಿ ಎಂಬ ಭೂತ ಕಾಡುತ್ತಿದೆ. ಈ ಚಿತ್ರ ಬಿಡುಗಡೆಗೆ ಚಿತ್ರತಂಡ ಕಾಯುತ್ತಿದ್ದರೆ ಈ ಚಿತ್ರ ಲೀಕ್ ಆಗಿ ಇಡೀ ಚಿತ್ರತಂಡದ ಹುಮ್ಮಸ್ಸಿಗೆ ಮತ್ತು ಉತ್ಸಾಹಕ್ಕೆ ತಣ್ಣೀರೆರಚಿದೆ. ಚಿರಂಜೀವಿ, ಸೂರ್ಯ, ಶಿವಕಾರ್ತಿಕೇಯನ್ ನಂತರ ರಜನಿಕಾಂತ್, ವಿಜಯ್ ಅವರ ಜನನಾಯಗನ್ ಸಿನಿಮಾದ ಸೋರಿಕೆಯನ್ನು ಖಂಡಿಸಿ ಚಿತ್ರವನ್ನು ಲೀಕ್ ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡಲು ಒತ್ತಾಯಿಸುತ್ತಿದ್ದಾರೆ. ದಳಪತಿ ವಿಜಯ್ ಅಭಿನಯದ ಜನನಾಯಗನ್ ಚಿತ್ರದ ಆನ್ಲೈನ್ ಸೋರಿಕೆಗೆ ಹಲವಾರು ನಟರು ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಹಿರಿಯ ನಟ ಮತ್ತು ತಲೈವ ರಜನಿಕಾಂತ್ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಲಕ್ಷಾಂತರ ಮತ್ತು ಕೋಟ್ಯಾಂತರ ಹಣ ವ್ಯಯಿಸಿ ಪ್ರೊಡ್ಯೂಸರ್ಗಳು ತಮ್ಮ ಜೀವಮಾನದ ಸಂಪಾದನೆ ಹಾಕಿ ಸಿನಿಮಾ ಮಾಡುತ್ತಾರೆ. ಪ್ರೊಡ್ಯೂಸರ್ಗಳು ಒಂದು ರೀತಿ ಯಾವುದೇ ಸಿನಿಮಾ ರಂಗದ ಅನ್ನದಾತರಾಗಿರುತ್ತಾರೆ. ಪ್ರೊಡ್ಯೂಸರ್ಗಳು ಹಣ ಹಾಕಿ ಲಾಭ ಗಳಿಸಿದರಷ್ಟೇ ಮತ್ತಷ್ಟು ಸಿನಿಮಾಗಳು ಮಾಡಲು ಸಾಧ್ಯ ಮತ್ತು ಸಿನಿಮಾ ರಂಗವನ್ನು ಅವಲಂಬಿಸಿರುವ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ಗಳಿಗೂ ಅನ್ನದಾತರಾಗಿದ್ದಾರೆ. ಆದ್ದರಿಂದ ಸಹಜವಾಗಿಯೇ ಕಾಲಿವುಡ್ನ ದಿಗ್ಗಜರು ಜನನಾಯಗನ್ ಸಿನಿಮಾ ಲೀಕ್ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಚಿತ್ರರಂಗಕ್ಕೆ ಇದು ಆಘಾತ ಮತ್ತು ನೋವಿನ ಕ್ಷಣವಾಗಿದೆ ಎಂದಿದ್ದಾರೆ ಮತ್ತು ಕಠಿಣ ಶಿಕ್ಷೆಗೆ ಒತ್ತಾಯಿಸಿದ್ದಾರೆ. ಚಲನಚಿತ್ರ ಸಂಘಗಳು ಇದರ ವಿರುದ್ಧ ಧ್ವನಿ ಎತ್ತಬೇಕು ಮತ್ತು ಸರ್ಕಾರವು ಹೊಣೆಗಾರರನ್ನು ಗುರುತಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಭವಿಷ್ಯದಲ್ಲಿ ಇಂತಹ ಅಪರಾಧಗಳು ಮುಂದುವರಿಯಲು ಬಿಡಬಾರದು ಎಂದಿದ್ದಾರೆ ರಜನಿಕಾಂತ್. ವಿಶಾಲ್ ಇದನ್ನು ನಿಜವಾಗಿಯೂ ನಿರಾಶಾದಾಯಕ ಎಂದು ಹೇಳಿದ್ದಾರೆ. ಮತ್ತೊಬ್ಬ ತಮಿಳ್ ಪಾಪ್ಯುಲರ್ ಸೂರ್ಯ ಕೂಡ ಸೋರಿಕೆಯನ್ನು ಖಂಡಿಸಿ ಹೀನ ಕೃತ್ಯವನ್ನು ಕ್ಷಮಿಸಲಾಗದು ಎಂದು ವಿವರಿಸಿದರು. ಮೆಗಾ ಸ್ಟಾರ್ ಚಿರಂಜೀವಿ ಮತ್ತು ಶಿವಕಾರ್ತಿಕೇಯನ್ ಕಠಿಣ ಕ್ರಮ ಕೈಗೊಳ್ಳಲು ಕೋರಿದರು. ನಾವು ಕೆವಿಎನ್ ಪ್ರೊಡಕ್ಷನ್ನ ಜೊತೆ ಒಂದಾಗಿ ಹಾನಿಯನ್ನು ತಡೆಗಟ್ಟುವಲ್ಲಿ ಮತ್ತು ಅಪರಾಧಿಗಳನ್ನು ಶಿಕ್ಷಿಸುವಲ್ಲಿ ನಿಲ್ಲುತ್ತೇವೆ. ಸಿನಿಮಾವನ್ನು ಗೌರವಿಸಲು ಮತ್ತು ರಕ್ಷಿಸಲು ನಾವೆಲ್ಲರೂ ನಮ್ಮ ಬೆಂಬಲವನ್ನು ನೀಡೋಣ. ಪೈರಸಿಯನ್ನು ಕೊಲ್ಲು, ಸಿನಿಮಾ ಉಳಿಸಿ ಎಂದಿದ್ದಾರೆ ಮೆಗಾಸ್ಟಾರ್. ಈ ಚಿತ್ರದ ನಿರ್ದೇಶಕ ಎಆರ್ ಮುರುಗದಾಸ್ ಟ್ವೀಟ್ ಮಾಡಿ, ಒಂದು ಚಿತ್ರ ಸೋರಿಕೆಯಾದಾಗ ಅದು ಕೇವಲ ಸಿನಿಮಾ ಅಲ್ಲ, ಅದು ಕನಸುಗಳು, ಬೆವರು ಮತ್ತು ಜೀವನೋಪಾಯದ ಸೋರಿಕೆ ಎಂದು ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಈ ಚಿತ್ರದ ಕೆಲವು ದೃಶ್ಯಗಳು ಮತ್ತು ತುಣುಕುಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ಚಿತ್ರದ ಹೆಚ್ಚಿನ ಭಾಗವನ್ನು ಗುರುತಿಸಲಾಗದ ವ್ಯಕ್ತಿಗಳು ಅಕ್ರಮವಾಗಿ ಪ್ರವೇಶಿಸಿದ್ದಾರೆ, ನಕಲಿಸಿದ್ದಾರೆ ಮತ್ತು ಪ್ರಸಾರ ಮಾಡಿದ್ದಾರೆ ಎಂದರು ನಿರ್ಮಾಪಕರು. ಎಚ್ ವಿನೋದ್ ನಿರ್ದೇಶನದ ಈ ಚಿತ್ರದಲ್ಲಿ ಪೂಜಾ ಹೆಗ್ಡೆ, ಮಮಿತಾ ಬೈಜು, ಬಾಬಿ ಡಿಯೋಲ್ ಮತ್ತು ಪ್ರಿಯಾ ಮಣಿಕ್ ಕೂಡ ನಟಿಸಿದ್ದಾರೆ. ಜನನಾಯಗನ್ ದಳಪತಿ ವಿಜಯ್ ಅಭಿನಯದ ಒಂದು ಮಾಸ್ ತಮಿಳ್ ಚಿತ್ರ. ಈ ಚಿತ್ರದ ಬಳಿಕ ವಿಜಯ್ ಕಾಲಿವುಡ್ಗೆ ವಿದಾಯ ಹೇಳುತ್ತಿರುವುದರಿಂದ ಈ ಸಿನಿಮಾವನ್ನು ವಿದಾಯ ಸಿನಿಮಾ ಎಂದೇ ಹೇಳಲಾಗುತ್ತಿದೆ. ತಮಿಳು ಚಿತ್ರರಂಗಕ್ಕೆ ವಿದಾಯ ಹೇಳಿದ ನಂತರ ವಿಜಯ್ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆಗೆ ಸೇರಿ ರಾಜಕೀಯ ರಂಗದಲ್ಲೂ ತಮ್ಮ ಛಾಪು ಮೂಡಿಸಲು ಸಿದ್ಧರಾಗಿದ್ದಾರೆ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಜನಸೇನಾ ಪಾರ್ಟಿ ಮುಖಾಂತರ ಅಧಿಕಾರಕ್ಕೆ ಬಂದು ಉಪಮುಖ್ಯಮಂತ್ರಿಯಾಗಿದ್ದಾರೆ. ಈಗ ವಿಜಯ್ ಸಹ ತಮ್ಮ ಪಾರ್ಟಿ ಮುಖಾಂತರ ಚುನಾವಣಾ ಅಖಾಡಕ್ಕೆ ಧುಮುಕಿ ಸುಭಿಕ್ಷ ಆಡಳಿತ ನೀಡಲು ಯತ್ನಿಸುತ್ತಿದ್ದಾರೆ. ಅದೇನೇ ಇರಲಿ, ಪೈರಸಿ ವಿರುದ್ಧ ಮಾತ್ರ ಪ್ರತಿಯೊಬ್ಬರು ಹೋರಾಟ ಮಾಡಬೇಕಿದೆ. ಯಾವುದೇ ಭಾಷೆ ಇರಲಿ, ಪೈರಸಿ ಒಂದು ದೊಡ್ಡ ಪಿಡುಗು. ಆ ಪಿಡುಗನ್ನು ಒಗ್ಗಟ್ಟಾಗಿ ಎದುರಿಸುವ ಸಮಯ ಮತ್ತು ಪ್ರಯತ್ನ ಅನಿವಾರ್ಯವಾಗಿದೆ.